ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಹಾವುಗಳಿಗೆ ನೀವು ಎಷ್ಟೇ ಹಾಲೆರೆದ್ರು ಅವು ತಮ್ಮ ಗುಣ ಬಿಡೋದಿಲ್ಲ. ನಾಯಿಗಳನ್ನು ತಗೊಂಡು ಹೋಗಿ ನೀವು ಎಲ್ಲೇ ಕೂಡಿಸಿದ್ರು ಅವು ತಮ್ಮ ನಾಲಿಗೆ ರುಚಿನೂ ಬಿಡೋದಿಲ್ಲ. ಈ ಮಾತು ಇಷ್ಟು ದಿನ ಪಾಕಿಸ್ತಾನದ ವಿಷಯದಲ್ಲಿ ನಿಜ ಆಗ್ತಾ ಇತ್ತು. ಈಗ ಹಮಾಸ್ಗೆ ಕೂಡ ಇದೇ ಮಾತನ್ನು ಹೇಳಿದ್ರೆ ತಪ್ಪಾಗೋದಿಲ್ಲ. ಭಾರತ ಗಾಜಾದ ಸಂತ್ರಸ್ತರಿಗೆ ಆಹಾರ ಔಷಧ ಕಳಿಸ್ಕೊಡ್ತಾ ಆ ನೆಲದಲ್ಲಿ ಪ್ಯಾಲೆಸ್ತೀನಿಯರಿಗೂ ದೇಶ ಸಿಗಬೇಕು ಅಂತ ಹೇಳ್ತಾ ಅವರಿಗೆ ರಾಜತಾಂತ್ರಿಕ ಬೆಂಬಲವನ್ನು ಕೊಡ್ತಾ ಇದ್ರೆ, ಅದೇ ಹಮಾಸ್ ಪಾಕಿಸ್ತಾನದ ನೆಲದಲ್ಲಿ ನಿಂತು ಇಡೀ ಜಗತ್ತನ್ನ ಇಸ್ಲಾಂ ಮಾಡೋ ಮಾತಾಡುತ್ತೆ. ಕಾಶ್ಮೀರದಲ್ಲಿ ಇಸ್ಲಾಮಿಕ್ ಆಡಳಿತವನ್ನು ತರೋದಾಗಿ ಹೇಳುತ್ತೆ. ಅಲ್ಲಿರೋ ಗಾಜಾನೇ ಉರುಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅದನ್ನ ಟ್ರಂಪ್ ತಿನ್ನೋದಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಪಾಕಿಸ್ತಾನ ಹಮಾಸ್ಗೆ ಮಣೆ ಹಾಕ್ತಾ ಇದೆ. ಆಕ್ರಮಿತ ಕಾಶ್ಮೀರಕ್ಕೆ ಅವರನ್ನ ಕರ್ಕೊಂಡು ಬಂದಿದೆ. ಹಮಾಸ್ ನಾಯಕರು ಭಾಗವಹಿಸಿದ್ದ ಪಾಕಿಸ್ತಾನದ ಸರ್ಕಾರ ಹಾಗೂ ಅಲ್ಲಿನ ಉಗ್ರರು ಆಯೋಜಿಸಿದ್ದ ಆ ಸಮ್ಮೇಳನಕ್ಕೆ ಕಾಶ್ಮೀರ್ ಸಾಲಿಡಾರಿಟಿ ಅಂಡ್ ಹಮಾಸ್ ಆಪರೇಷನ್ ಅಲ್ ಅಕ್ಸಾ ಫ್ಲಡ್ ಕಾನ್ಫರೆನ್ಸ್ ಅನ್ನೋ ಹೆಸರನ್ನ ಇಟ್ಟಿದ್ದಾರೆ. ಅದರಲ್ಲಿ ಇರಾನಿನ ಹಮಾಸ್ ಮುಖ್ಯಸ್ಥ ಡಾಕ್ಟರ್ ಖಲೀದ್ ಅಲ್ ಕದೌಮಿ ಭಾಗವಹಿಸಿದ್ದಾನೆ. ಹೀಗೆ ಕಾಶ್ಮೀರವನ್ನ ಇಸ್ಲಾಮಿಕ್ ಆಡಳಿತದ ಅಡಿಗೆ ತರ್ತೀವಿ ಅಂತ ಅವರು ಕನಸು ಕಾಣ್ತಾ ಇದ್ರೆ, ಮತ್ತೊಂದು ಕಡೆ ಭಾರತದ ನೆಲದೊಳಕ್ಕೆ ಬರುವುದಕ್ಕೆ ಪ್ರಯತ್ನಿಸಿದ್ದ ಪಾಕ್ ಮೂಲದ ಉಗ್ರರು ಮತ್ತು ಪಾಕಿಸ್ತಾನದ ಗಡಿ ಭದ್ರತಾ ಪಡೆಯ ಸೈನಿಕರನ್ನ ಭಾರತೀಯ ಯೋಧರು ಅವರದ್ದೇ ಸ್ಟೈಲ್ ಅಲ್ಲಿ ಹೊಡೆದು ಕೊಂದಿದ್ದಾರೆ. ಕಾಶ್ಮೀರದ ಕೃಷ್ಣಾ ಘಾಟಿ ಬಳಿ ಗಡಿ ದಾಟೋದಕ್ಕೆ ಪ್ರಯತ್ನ ಪಟ್ಟ 5 ಉಗ್ರರು ಹಾಗೂ 2 ಪಾಕ್ ರೇಂಜರ್ಸ್ ಲ್ಯಾಂಡ್ ಮೈನ್ಸ್ಗೆ ಗುರಿಯಾಗಿ ಛಿದ್ರವಾಗಿ ಹೋಗಿದ್ದಾರೆ. ಹಾಗಾದ್ರೆ ಆಕ್ರಮಿತ ಕಾಶ್ಮೀರದಲ್ಲಿ ಪಾಕಿಸ್ತಾನ ಏನು ಮಾಡ್ತಾ ಇದೆ? ಅಲ್ಲಿಗೆ ಹಮಾಸ್ ಯಾಕೆ ಬರ್ತಾ ಇದೆ? ಇದರಲ್ಲಿ ಇರಾನಿನ ಪಾತ್ರ ಏನು? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಫೆಬ್ರವರಿ 5ನೇ ತಾರೀಕು ಆಕ್ರಮಿತ ಕಾಶ್ಮೀರದ ರಾವಲ್ಕೋಟಲ್ಲಿ ಕಾಶ್ಮೀರ್ ಸಾಲಿಡಾರಿಟಿ ಅಂಡ್ ಹಮಾಸ್ ಆಪರೇಷನ್ ಅಲ್ ಅಕ್ಸಾ ಫ್ಲಡ್ ಕಾನ್ಫರೆನ್ಸ್ ಹೆಸರಲ್ಲಿ ಒಂದು ಸಮಾವೇಶ ನಡೆದಿದೆ. ಜೈಷ್ ಇ ಮೊಹಮ್ಮದ್, ಲಷ್ಕರ್ ಎ ತೈಬಾ ಮುಂತಾದ ಭಯೋತ್ಪಾದಕ ಸಂಘಟನೆಗಳು ಆಯೋಜಿಸಿದ್ದ ಈ ಸಮ್ಮೇಳನಕ್ಕೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಶುಭ ಕಾಮನೆಗಳನ್ನು ತಿಳಿಸಿದ್ದಾರೆ. ಹಾಗೆ ಈ ವೇದಿಕೆಯಲ್ಲಿ ಭಾರತದ ವಿರುದ್ಧದ ಘೋಷಣೆಗಳು ಮುಳುಗಿವೆ. ಭಾರತವನ್ನ ಇಸ್ಲಾಮೀಕರಣಗೊಳಿಸುವ ಮಾತುಗಳು ಕೇಳಿ ಬಂದಿವೆ. ಜೊತೆಗೆ ಅಲ್ಲಿ ಪಾಕಿಸ್ತಾನ್ ಆಕ್ರಮಿತ ಕಾಶ್ಮೀರ, ಪ್ಯಾಲೆಸ್ತೀನ್ ಮತ್ತು ಹಮಾಸ್ ಬಾವುಟಗಳನ್ನು ಹಾಕೊಂಡು ರ್ಯಾಲಿಗಳನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ಗೆಳೆಯರೆ, ಈ ಕಾರ್ಯಕ್ರಮ ಅಚಾನಕ್ಕಾಗಿ ಅಥವಾ ಸರ್ಕಾರಕ್ಕೆ ಗೊತ್ತಿಲ್ಲದಂತೆ ನಡೆದದ್ದೇನಲ್ಲ. ಇದರ ಬಗ್ಗೆ ಅಲ್ಲಿನ ಆಯೋಜಕರು ಸಾಕಷ್ಟು ದಿನಗಳಿಂದ ಪ್ರಚಾರ ಮಾಡಿದ್ದಾರೆ, ಪಾಂಪ್ಲೆಟ್ಗಳನ್ನು ಹಂಚಿದ್ದಾರೆ, ಜಾಹೀರಾತುಗಳನ್ನು ಕೊಟ್ಟಿದ್ದಾರೆ. ಹಮಾಸ್ ಅನ್ನೋದು ಪಾಕಿಸ್ತಾನದ ಕಣ್ಣಲ್ಲಿ ಉಗ್ರ ಸಂಘಟನೆ ಹೌದು ಅಲ್ವೋ ಗೊತ್ತಿಲ್ಲ, ಆದರೆ ಜಗತ್ತವರನ್ನ ಉಗ್ರರ ರೀತಿಯಲ್ಲಿ ನೋಡುತ್ತೆ. ಇನ್ನು ಜೈಷ್ ಇ ಮೊಹಮ್ಮದ್ ಹಾಗೂ ಲಷ್ಕರ್ ಎ ತೈಬಾ ಅನ್ನೋದು ಏನು ಅನ್ನೋದು ನಿಮಗೆ ಗೊತ್ತೇ ಇದೆ. ಭಾರತಕ್ಕೆ ಈ ಎರಡೂ ಸಂಘಟನೆಗಳ ಸಾಕಷ್ಟು ಉಗ್ರರು ಇವತ್ತಿಗೂ ಮೋಸ್ಟ್ ವಾಂಟೆಡ್ ಆಗಿದ್ದಾರೆ. ಆದರೂ ಈ ಉಗ್ರ ಸಂಘಟನೆಗಳಿಗೆ ಬಹಿರಂಗ ಸಮಾವೇಶವನ್ನು ಮಾಡೋದಕ್ಕೆ, ಭಾರತದ ವಿರುದ್ಧ ವಿಷ ಕಾರೋದಕ್ಕೆ ಪಾಕಿಸ್ತಾನ ಅವಕಾಶವನ್ನು ಮಾಡಿಕೊಡುತ್ತೆ. ಮತ್ತೊಂದು ಬಾಯಲ್ಲಿ ಅಲ್ಲಿನ ಪ್ರಧಾನಿ ಶಹಬಾಜ್ ಶರೀಫ್ ಭಾರತದ ಜೊತೆಗಿನ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಹೇಳ್ತಾನೆ. ಆತನಿಗಂತೂ ಅದು ಎಷ್ಟು ಬಾಯಿಗಳಿವೆಯೋ ಆ ಖುದಾಗೆ ಗೊತ್ತಾಗಬೇಕು. ಗೆಳೆಯರೆ, ಇಲ್ಲಿ ಹಮಾಸ್ ಪಾಕಿಸ್ತಾನಕ್ಕೆ, ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಬರೋದಿದೆಯಲ್ಲ, ಅದು ಭಾರತಕ್ಕೆಷ್ಟು ಅಪಾಯಕಾರಿನೋ ಅದಕ್ಕಿಂತ ಹೆಚ್ಚು ಪಾಕಿಸ್ತಾನಕ್ಕೂ ಅಪಾಯಕಾರಿ ಅನ್ನಿಸ್ಕೊಳ್ಳುತ್ತೆ. ಈ ಹಿಂದೆ ಜೋರ್ಡಾನ್, ಈಜಿಪ್ಟ್, ಟ್ಯುನಿಷಿಯಾ, ಲೆಬನಾನ್ ಮುಂತಾದ ದೇಶಗಳು ಪ್ಯಾಲೆಸ್ತೀನಿ ಸಂಘಟನೆಗಳಿಗೆ ಆಶ್ರಯ ಕೊಟ್ಟು ಏನೇನು ತಪ್ಪು ಮಾಡ್ಕೊಂಡಿವೆ ಅನ್ನೋದಕ್ಕೆ ಇತಿಹಾಸ ಸಾಕ್ಷಿ ಹೇಳ್ತಾ ಇದೆ. ಇಷ್ಟಾದರೂ ಪಾಕಿಸ್ತಾನ ಹಮಾಸ್ ಉಗ್ರರನ್ನ ತನ್ನ ನೆಲಕ್ಕೆ ಕರೆಸ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಈ ಮೂಲಕ ಅವರು ಭಾರತಕ್ಕೊಂದು ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಪಾಕಿಸ್ತಾನದ ಉಗ್ರ ಸಂಘಟನೆಗಳು ಗಾಜಾದಲ್ಲಿ, ವೆಸ್ಟ್ ಬ್ಯಾಂಕ್ ಅಲ್ಲಿ ಇಸ್ರೇಲ್ ಪ್ಯಾಲೆಸ್ತೀನಿಯರ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ, ಹಾಗೇನೆ ಭಾರತ ಕಾಶ್ಮೀರದಲ್ಲಿ ಮುಸ್ಲಿಮರನ್ನ ದಮನ ಮಾಡ್ತಾ ಇದೆ ಅನ್ನೋದನ್ನ ಈ ಸಂಘಟನೆಗಳು ಇಸ್ಲಾಮಿಕ್ ದೇಶಗಳಿಗೆ ತಿಳಿಸುವ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಹೆಸರು ಕೆಡಿಸೋದರ ಭಾಗವಾಗಿ ಗಾಜಾ ಹಾಗೂ ಕಾಶ್ಮೀರಗಳು ಒಂದೇ ಅಂತ ಹೇಳೋ ಪ್ರಯತ್ನದ ಭಾಗವಾಗಿ ಇಸ್ಲಾಮಿಕ್ ಬ್ರದರ್ಹುಡ್ ಬೆಂಬಲವನ್ನ, ಪ್ಯಾನ್ ಇಸ್ಲಾಮಿಕ್ ಉಗ್ರವಾದ ಸಂಘಟನೆಗಳ ಬೆಂಬಲವನ್ನ ಗಳಿಸ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಪ್ರಯತ್ನವನ್ನ ಪಾಕಿಸ್ತಾನ ಇಲ್ಲಿ ಮಾಡ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಕಾಶ್ಮೀರದ ಭಾಗದಲ್ಲಿ ಭಯೋತ್ಪಾದನೆಯನ್ನ ಹೆಚ್ಚು ಮಾಡೋದಕ್ಕೆ ಕಾರಣ ಕೂಡ ಆಗಬಹುದು. ಇಲ್ಲಿ ಈ ಘಟನೆ ಭಾರತಕ್ಕೂ ಒಂದು ಪಾಠ ಆಗಬೇಕು. ಪ್ಯಾಲೆಸ್ತೀನಿಯರ ಮೇಲಿನ ಮಾನವೀಯ ಮಮಕಾರ, ಅವರಿಗೆ ಭಾರತ ಕೊಡ್ತಾ ಇರೋ ಸಹಾಯ ಹಾಗೂ ಸಹಕಾರಗಳು ಅಲ್ಲಿನ ಸಾಮಾನ್ಯ ಜನರನ್ನ ಎಷ್ಟು ಸೇರುತ್ತೋ ಗೊತ್ತಿಲ್ಲ, ಆದ್ರೆ ಹಮಾಸ್ ಉಗ್ರರಿಗೆ ಇವು ಶಕ್ತಿಯನ್ನಂತೂ ತುಂಬುತ್ತಾ ಹೋಗ್ತಾ ಇವೆ. ಗೆಳೆಯರೆ, ಇಲ್ಲಿ ಅಮಾಯಕರ ಮೇಲಿನ ದಾಳಿ, ಅಮಾಯಕರ ಕೊಲೆ ಅಂತ ನಾವು ಮಾತಾಡ್ತಾ ಇರ್ತೀವಲ್ವಾ. ಯಾರು ಅಮಾಯಕರು? ಈ ಅಮಾಯಕರ ನಡುವೆನೇ ಅಲ್ವಾ ಹಮಾಸ್ ಅಥವಾ ಮತ್ತೊಂದು
ಮತ್ತೊಂದು ಉಗ್ರ ಸಂಘಟನೆ ಹುಟ್ಟಿ ಬರ್ತಾ ಇರೋದು. ಇದೇ ಅಮಾಯಕರೇ ಅಲ್ವಾ ಅವರ ಮನೆಗಳ ಕೆಳಗೆ ಉಗ್ರರಿಗೆ ಆಶ್ರಯ ಕೊಡ್ತಾ ಇರೋದು. ಇದೇ ಅಮಾಯಕರೇ ಅಲ್ವೇ ಅಕ್ಟೋಬರ್ 7ನೇ ತಾರೀಕು ಇಸ್ರೇಲಿನ ನಾಗರಿಕರನ್ನ, ಅಲ್ಲಿ ಅವರ ಪಾಡಿಗೆ ಅವರು ಪಾರ್ಟಿ ಮಾಡ್ಕೊಳ್ತಿದ್ದವರನ್ನ, ಮನೆಗಳಲ್ಲಿದ್ದ ವೃದ್ಧರನ್ನ, ಮಹಿಳೆಯ ಮಕ್ಕಳನ್ನ ಕೊಂದು ಹಾಕಿದ್ದು. ಇದೇ ಅಮಾಯಕರೇ ಅಲ್ವೇ ಅಸಹಾಯಕ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಾ ಇರೋ ವಿಡಿಯೋಗಳನ್ನ ಚಿತ್ರೀಕರಿಸಿ ಗಾಜಾದಲ್ಲಿದ್ದ ತಮ್ಮ ಸಂಬಂಧಿಗಳ ಜೊತೆ ಹಂಚಿಕೊಂಡು ಎಂಜಾಯ್ ಮಾಡಿದ್ದು. ಹಾಗಾದ್ರೆ ಅಮಾಯಕರು ಯಾರು? ಇಲ್ಲಿ ಗಾಜಾ ಪರ, ಪ್ಯಾಲೆಸ್ತೀನ್ ಪರ ಮಾತಾಡೋ ಭಾರತದ ವಿರುದ್ಧ ಇದೇ ಹಮಾಸ್ ಉಗ್ರರು ಗುಡುಗಿದ್ದಾರೆ. ಅವರಿಗೆ ಇಸ್ಲಾಂ ಅನ್ನೋದು ಮಾತ್ರ ಮುಖ್ಯ ಆಗ್ತಾ ಇದೆ. ನಾಳೆ ಗಾಜಾನ ಅಮೆರಿಕ ಆಕ್ರಮಿಸ್ಕೊಂಡು ಬಿಟ್ರೆ ಈ ಹಮಾಸ್ ಅಕ್ಕಪಕ್ಕದ ದೇಶಗಳಲ್ಲಿ ಆಶ್ರಯ ಪಡ್ಕೊಳ್ಳೋದಿಕ್ಕೆ ಹೋಗುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಇರಾನ್ ಅನ್ನೋದು ಹಮಾಸ್ಗೆ ಸದ್ಯಕ್ಕೆ ಗಾಡ್ ಫಾದರ್ ಇದ್ದ ಹಾಗೆ. ಹಮಾಸ್ ನಾಯಕರನ್ನ ಇರಾನ್ ಸಾಕಿ ಬೆಳೆಸ್ತಾ ಇದೆ. ಇಸ್ರೇಲ್ ವಿರುದ್ಧ ಅವರಿಗೊಂದು ಪ್ರಾಕ್ಸಿ ಪಡೆಯಬೇಕು. ಈಗ ಗಾಜಾದಿಂದ ಅವರ ಎತ್ತಂಗಡಿ ಆದ್ರೆ ಇರಾನ್ ತಾನು ಸಾಕಿದ ಈ ಹಾವುಗಳನ್ನ ಹಾಗೆ ಬಿಡೋದಿಕ್ಕೂ ಆಗೋದಿಲ್ಲ. ಹಾಗಂತ ಅವರನ್ನೆಲ್ಲ ಕರ್ಕೊಂಡು ಹೋಗಿ ತನ್ನ ದೇಶದಲ್ಲಿ ಇಟ್ಕೊಳ್ಳೋದಿಕ್ಕೂ ಆಗೋದಿಲ್ಲ. ಹೀಗಾಗಿ ಹಮಾಸ್ಗೆ ಎಲ್ಲಾದರೂ ಒಂದು ಕಡೆ ನೆಲೆ ಒದಗಿಸಿ ಕೊಡೋದಿಕ್ಕೆ ಅವರು ಅಕ್ಕಪಕ್ಕದ ದೇಶಗಳನ್ನು ಹುಡುಕ್ತಾರೆ. ಅದರ ಭಾಗವಾಗಿನೇ ಪಾಕಿಸ್ತಾನಕ್ಕೆ, ಅದರಲ್ಲೂ ಆಕ್ರಮಿತ ಕಾಶ್ಮೀರಕ್ಕೆ ಹಮಾಸ್ ಅನ್ನು ತಂದುಕೂಡಿಸುವ ಪ್ರಯತ್ನವೊಂದು ಅಲ್ಲಿ ನಡೀತಿರೋ ಹಾಗೆ ಕಾಣ್ತಾ ಇದೆ. ಇರಾನ್ ಭಾರತದ ಜೊತೆ ಸ್ನೇಹದ ಮಾತಾಡುತ್ತೆ. ಇರಾನ್ನಲ್ಲಿ ಭಾರತ ಹೂಡಿಕೆಗಳನ್ನು ಕೂಡ ಮಾಡಿದೆ. ಮತ್ತೊಂದು ಕಡೆ ಇಸ್ಲಾಮಿಕ್ ಜಗತ್ತಿನ ನಾಯಕನಾಗುವ ಕನಸಲ್ಲಿ ಇರಾನ್ ಭಾರತದ ವಿರುದ್ಧ ಮಾತಾಡುತ್ತೆ. ಪಾಕಿಸ್ತಾನದ ಜೊತೆ ಶಿಯಾ ಸುನ್ನಿ ಅನ್ನೋ ಕಾರಣಕ್ಕೆ ಇರಾನ್ಗೆ ಜಗಳಗಳಿವೆ ಅನ್ನೋದು ನಿಜ. ಆದ್ರೆ ಕಾಶ್ಮೀರದ ವಿಷಯದಲ್ಲಿ ಇರಾನ್ ಮಾತಾಡೋದು ಪಾಕಿಸ್ತಾನದ ಭಾಷೆಯನ್ನೇ. ಇದನ್ನೇ ಇಸ್ಲಾಮಿಕ್ ಬ್ರದರ್ಹುಡ್ ಅಂತ ಕರೆಯೋದು. ಹಾಗೆ ಇರಾನ್ಗೆ ಅಮೆರಿಕಾನ ಕಂಡ್ರೆ ಆಗೋದಿಲ್ಲ. ಈಗ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಆಡಳಿತ ಶುರುವಾಗಿದೆ. ಟ್ರಂಪ್ ಈ ಹಿಂದಿನ ಅಮೆರಿಕಾದ ಎಲ್ಲ ಅಧ್ಯಕ್ಷರಿಗಿಂತ ಹೆಚ್ಚಾಗಿ ಇಸ್ರೇಲಿಗೆ ಸಹಾಯ ಮಾಡೋದಕ್ಕೆ ಹೋಗ್ತಾರೆ. ಇಸ್ರೇಲಿಗೆ ಈಗಾಗಲೇ ಅಮೆರಿಕ ಸಾಕಷ್ಟು ಅನುದಾನಗಳನ್ನ ಘೋಷಿಸೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಜೊತೆಗೆ ಇರಾನ್ ಮೇಲಿನ ನಿರ್ಬಂಧಗಳನ್ನ ಕೂಡ ಅಮೆರಿಕ ಹೆಚ್ಚು ಮಾಡೋದಕ್ಕೆ ಮುಂದಾಗ್ತಾ ಇದೆ. ಈ ಸಂದರ್ಭದಲ್ಲಿ ಇರಾನ್ ಜೊತೆಗಿನ ಸಂಬಂಧಗಳನ್ನ ಕಡ್ಕೊಳ್ಳೋದಕ್ಕೆ, ಇರಾನ್ ಜೊತೆಗಿನ ವ್ಯಾಪಾರ ವಹಿವಾಟುಗಳನ್ನ ನಿಲ್ಲಿಸೋದಕ್ಕೆ ಅಮೆರಿಕ ಭಾರತದ ಮೇಲೆ ಕೂಡ ಒಂದಷ್ಟು ಒತ್ತಡಗಳನ್ನ ಹೇರುವ ಸಾಧ್ಯತೆಗಳಿರುತ್ತವೆ. ಈ ನಿಟ್ಟಲ್ಲಿ ಭಾರತ ಒಂದಷ್ಟರ ಮಟ್ಟಿಗೆ ಅಮೆರಿಕದ ಒತ್ತಡಕ್ಕೆ ಮಣಿಲೂಬಹುದು. ಹೀಗಾಗಿ ಇರಾನ್ ಇಲ್ಲಿ ಆಕ್ರಮಿತ ಕಾಶ್ಮೀರಕ್ಕೆ ಹಮಾಸ್ ಉಗ್ರರನ್ನ ಕಳುಹಿಸಿಕೊಡುವ ಮೂಲಕ ನೀವು ಅಮೆರಿಕ ಜೊತೆ ನಿಂತರೆ ನಿಮ್ಮ ಗಡಿಗಳಿಗೆ ನಾವು ಉಗ್ರರನ್ನ ಕಳುಹಿಸಿಕೊಡ್ತೀವಿ ಅನ್ನೋ ಸಂದೇಶವನ್ನ ಕಳುಹಿಸಿಕೊಡ್ತಾ ಭಾರತವನ್ನ ಬ್ಲಾಕ್ ಮೇಲ್ ಮಾಡೋ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಂತೆ ಕಾಣ್ತಾ ಇದೆ. ಗೆಳೆಯರೆ, ಭಾರತ ಇಸ್ಲಾಮಿಕ್ ದೇಶಗಳ ವಿಷಯದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾಗಿರೋದು ಇದೇ ಕಾರಣಗಳಿಗೇನೆ. ಹೀಗೊಂದು ಕಡೆ ಆಕ್ರಮಿತ ಕಾಶ್ಮೀರದಲ್ಲಿ ಪ್ಯಾಲೆಸ್ತೀನಿಗಳನ್ನ ಕರೆಸ್ಕೊಂಡು ಅಲ್ಲಿನ ಉಗ್ರರು ಭಾರತದ ವಿರುದ್ಧ ಘೋಷಣೆಗಳನ್ನ, ಭಾಷಣಗಳನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕಾಶ್ಮೀರದ ಗಡಿಯಲ್ಲಿ ಭಾರತೀಯ ಯೋಧರು ತುಂಬಾ ಎಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ತಾ ಹೋಗ್ತಾ ಇದ್ದಾರೆ. ಶುಕ್ರವಾರ ಆಕ್ರಮಿತ ಕಾಶ್ಮೀರದಿಂದ ಭಾರತದ ಒಳಗೆ ಅಕ್ರಮವಾಗಿ ಪ್ರವೇಶಿಸುವ ಉಗ್ರರ ಪ್ರಯತ್ನವೊಂದನ್ನ ಭಾರತೀಯ ಪಡೆಗಳು ವಿಫಲಗೊಳಿಸಿವೆ. ಗೆಳೆಯರೆ, ಉಗ್ರರು ಗಡಿ ದಾಟಿ ಬರುವುದನ್ನು ತಡೆಯೋದಕ್ಕೆ ಸಾಕಷ್ಟು ಪ್ರಯತ್ನಗಳು ಈ ಹಿಂದಿನಿಂದ ನಡೀತಲೇ ಇವೆ. ಆದರೆ ಆ ಗಡಿಗಳಲ್ಲಿ ವಿಸಿಬಿಲಿಟಿ ತುಂಬಾ ಕಡಿಮೆ ಇರುತ್ತೆ. ಕಾಡಿನ ಭಾಗದಲ್ಲಿ ಅತಿಕ್ರಮ ಪ್ರವೇಶ ಮತ್ತು ಗಡಿ ಕಾವಲಿನ ಕಣ್ಣು ತಪ್ಪಿಸೋದು ಸುಲಭ ಸಾಧ್ಯ ಆಗತ್ತೆ. ಜೊತೆಗೆ ಉಗ್ರರಲ್ಲಿ ಸುರಂಗಗಳನ್ನು ನಿರ್ಮಾಣ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಭಾರತೀಯ ಸೇನೆ ಕೂಡ ಈ ವಿಷಯದಲ್ಲಿ ಒಂದಷ್ಟು ಡಿಫರೆಂಟ್ ಸ್ಟ್ರಾಟಜಿಯನ್ನು ಮಾಡ್ತಾ ಇದೆ. ಗಡಿ ಭಾಗದಲ್ಲಿ ಭಾರತೀಯ ಯೋಧರು ಲ್ಯಾಂಡ್ ಮೈನ್ಸ್ ಅನ್ನು ಫಿಕ್ಸ್ ಮಾಡೋ ಮೂಲಕ ಪಾಕ್ ಉಗ್ರರ ಸುರಂಗಗಳಿಗೆ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಕಡೆ ಈ ಫಸಲು ಬಂದ ಸಮಯಕ್ಕೆ ಹೊಲಗಳಿಗೆ ಹಂದಿಗಳು ನುಗ್ಗಿ ಬರುತ್ತವೆ ಅಂದಾಗ ಈ ಥರದ ಸಿಡಿಮದ್ದುಗಳನ್ನಿಟ್ಟು ಅವುಗಳನ್ನು ಕೊಲ್ತಾ ಇದ್ರು. ಈಗ ಅದೇ ಥರ ಶುಕ್ರವಾರ ಭಾರತೀಯ ಯೋಧರಿಟ್ಟಿದ್ದ ಲ್ಯಾಂಡ್ ಮೈನ್ಸ್ ಮೇಲೆ ಕಾಲಿಟ್ಟು ಒಂದಷ್ಟು ಪಾಕಿಸ್ತಾನದ ಹಂದಿಗಳು ಸಾವಿಗೀಡಾಗಿವೆ. ಅದರಲ್ಲಿ ಒಬ್ಬರು ಪಾಕಿಸ್ತಾನಿ ಗಡಿ ಕಾವಲು ಪಡೆಯ ಸೈನಿಕರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಉಳಿದವರು ಅಲ್ ಬದರ್ ಸಂಘಟನೆಗೆ ಸೇರಿದವರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಗೆಳೆಯರೆ, ಈ ಅಲ್ ಬದರ್ ಅನ್ನೋದು ಒಂದು ಕಾಲಕ್ಕೆ ಹಿಜ್ಬುಲ್ ಮುಜಾಹಿದೀನ್ ಜೊತೆಗಿದ್ದ ಸಂಘಟನೆ ಆಗಿತ್ತು. ಆನಂತರ 1998ರಲ್ಲಿ ಹಿಜ್ಬುಲ್ನಿಂದ ಹೊರಬಂದವರನ್ನ ಒಟ್ಟುಗೂಡಿಸಿ ಪಾಕಿಸ್ತಾನದ ISI ಈ ಅಲ್ ಬದರ್ ಹೆಸರಿನ ಉಗ್ರ ಸಂಘಟನೆಯೊಂದರ ಸ್ಥಾಪನೆಗೆ ಕಾರಣ ಆಯಿತು. ಇವತ್ತು ಅಲ್ ಬದರ್, ಹಿಜ್ಬುಲ್ ಮುಜಾಹಿದೀನ್, ಲಷ್ಕರ್ ಎ ತೈಬಾ, ಜೈಷ್ ಇ ಮೊಹಮ್ಮದ್, ಜಮಾತ್ ಎ ಇಸ್ಲಾಮಿ ಕಾಶ್ಮೀರ್, ಅಲ್ ಖೈದಾ, ಹರ್ಕತುಲ್ ಮುಜಾಹಿದೀನ್, ಅನ್ಸರ್ ಗಜ್ವಾ ಉಲ್ ಹಿಂದ್, ಇಸ್ಲಾಮಿ ಜಮಿಯತ್ ತಾಲಿಬಿಯಾ ಮುಂತಾದ ಉಗ್ರ ಸಂಘಟನೆಗಳ ಜೊತೆ ನಿಕಟ ಸಂಪರ್ಕವನ್ನು
ಹೊಂದಿದೆ. ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾದಲ್ಲಿನ ಮನ್ಸೆಹರಾದಲ್ಲಿ ಈ ಅಲ್ ಬದರ್ನ ಸಂಘಟನೆ ಇದೆ. ಹಮ್ಜಾ ಬುರ್ಹಾನ್ ಅನ್ನೋನು ಇದರ ಕಮಾಂಡರ್ ಆಗಿದ್ದಾನೆ. ಗೆಳೆಯರೆ, ಈ ಸಂಘಟನೆಯ ಹಿಂದೆ ISI ನೇರವಾಗಿ ನಿಂತಿದೆ. ಇವರನ್ನ ಗಡಿ ದಾಟಿಸೋದಕ್ಕೆ ಪದೇ ಪದೇ ಪಾಕಿಸ್ತಾನದ BAT ಅಂದ್ರೆ ಬಾರ್ಡರ್ ಆಕ್ಷನ್ ಟೀಮ್ ಪ್ರಯತ್ನ ಪಡ್ತಾ ಇರತ್ತೆ. ಶುಕ್ರವಾರ ಕೂಡ ಈ ಉಗ್ರರು ಗಡಿ ದಾಟುವಾಗ ಅವರ ಜೊತೆಗೆ ಬಾರ್ಡರ್ ಆಕ್ಷನ್ ಟೀಮ್ನ ಸದಸ್ಯರು ಇದ್ರು. ಅವರು ಕೂಡ ಅಲ್ಲಿ ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದ್ ಕಡೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಭಾರತದ ಜೊತೆಗಿನ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋ ಮಾತಾಡ್ತಾನೆ. ಅದರ ಬೆನ್ನಲ್ಲೇ ISI ಉಗ್ರರನ್ನ ಗಡಿ ದಾಟಿಸೋ ಪ್ರಯತ್ನ ಮಾಡುತ್ತೆ. ಅಲ್ಲಿನ ಉಗ್ರರು ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಹಮಾಸ್ ಉಗ್ರರನ್ನ ಕರೆಸ್ಕೊಂಡು ಭಾರತದ ವಿರುದ್ಧ ಬೊಗಳಿಸುವ ಕೆಲಸವನ್ನು ಮಾಡ್ತಾರೆ. ಇದಕ್ಕೆ ಅಲ್ಲಿನ ಸರ್ಕಾರ ಸಹಕಾರವನ್ನು ಕೂಡ ಕೊಡುತ್ತೆ. ಇದೆಲ್ಲದಕ್ಕೆ ಭಾರತ ಹೇಗೆ ಉತ್ತರ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.